ಅಜಯ್ ಅಜಯ್ ಎದ್ದೇಳ ಅಜಯ್. ಅಯ್ಯೋ ನೀನು ಹೊಟ್ಟುದಾಗ ಯಾಕೋ ಹಿಂಗಿದ್ದ ಬಿಟ್ಟೆ ನನ್ನ. ನಾನ್ ತಪ್ಪಿಲ್ಲ, ನೀನೇ ಬಿದ್ದಾಗಿದ್ದೆ ಎದ್ದೇಳ. ಅದ್ಯಾರೋ ದುಗುಕ್ಕನ ತಿಳಿಬಿಟ್ಟು ಓಡೋಗ್ಬಿಟ್ರಪ್ಪ. ವಯಸ್ಸಾಗಿದ್ದಾಗ ಹುಷಾರಾಗಿರ್ಬೇಕು, ಹಿಂದೆ ಮುಂದೆ ನೋಡ್ಕೊಂಡು. ನಮ್ಮ ಅಮ್ಮನ ನಿನ್ನಂಗೆ ಇರೋದು. ಹೌದೇನು? ನಿಮ್ಮ ಅಮ್ಮನವಳೇನು? ನಮ್ಮ ಅಮ್ಮನವಳೆ. ಹೌದಾ? ಕರ್ಕೊಂಬ ಕಿತ್ತ ಯಾವಾಗ ಬಂದಾಗ. ಕರ್ಕೊಂಬರ್ತೀನಿ. ಎಲ್ಲ ಶಾನ್ ಬೋಗ್ರು ಎಲ್ಲ ಒಳಗಿರ್ಬೇಕು. ಕೂಗ್ತೀನಿ ಇದು ಲಕ್ಷ್ಮಣ. ನೋ ಅಜ್ಜಿಗೆ ಸರಿಯಾಗಿ ಬಿಡ್ಬೇಕು ಅಂತ ಅನ್ಕೊಂಡೆ. ಆಗಿಲ್ಲ. ಚಿಕ್ಕಣ್ಣ ಅದಷ್ಟು ಬೇಜಾರು ಮಾಡ್ಕೊಂತಾನ. ಟೈಮ್ ಸಿಕ್ಕಾಗೆಲ್ಲ ಒಂದೊಂದು ಆಗ್ತಾ ಇರ್ತೀನಿ ಬಿಡಿ. ಏನ್ ಮಾಡಕತ್ತದ ಎಲ್ಲಣ್ಣ ಶಾನ್ ಬೋಗ್ರು? ಇರಲ್ಲ ಬರ್ತಾರೆ. ಅಣ್ಣ ರಾಮಣ್ಣಂದು ಬಾಡಿ ಸಿಗ್ತದೆ ಅಂತೀಯ? ಅದೇನೋ ನಾನು ಕೇಳ್ತಾಳದ. ಅವ್ರೆಲ್ಲ ಕೋರ ಅದೇ ಕತನ. ಬರ್ಲಿರು ಕೇಳೋಣ. ಈ ಚಿಕ್ಕಣ್ಣ ಅದೇ ಹೋಗ್ಬಿಟ್ನೋ. ಏನ್ರಪ್ಪ ಏನು ತಿಂಗ ಬಂದಿದ್ದೀರಿ? ಶಾನ್ ಬೋಗ್ರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದ್ರಿ. ಏನೋ ಮಾತಾಡಪ್ಪ, ಏನು ವಿಷಯ? ಶಾನ್ ಬೋಗ್ರೆ, ನಮ್ಮ ರಾಮಣ್ಣಂದು ಬಾಡಿ ಎಲ್ಪಿಸ್ ಹಾಕಿದಿರಿ, ಅದು ಬೇಕು ನಮ್ಕ. ಹೌದಾ? ನೆನ್ನೆ ನೋಡಿದ್ರೆ ಹಂಗೆ ಹೇಳಿದ್ರಿ, ಇವತ್ತು ನೋಡಿದ್ರೆ ಹಿಂಗೆ ಅಂತ ಇದ್ದೀರಿ. ಇಲ್ಲ ಬೇಕು. ಎಲ್ಲ ಆಸ್ತಿ ಆಮೇಲೆ ಬ್ಯಾಂಕಾಗಿ ದುಡ್ಡು ಎಲ್ಲ ನಮ್ಮ ರಾಮಣ್ಣ ಹೆಸರಾಗೆ ಇರೋದು. ಅವರು ಡೆತ್ ಸರ್ಟಿಫಿಕೇಟ್ ಕೇಳ್ತಾವ್ರೆ ಎಲ್ಲದಕ್ಕೂ. ಸರಿಯಪ್ಪ, ಆಯಿತು. ನಮ್ಮೂರು ಕೆರೆಗೆ ಬಿಸಾಕಿದ್ರೆ ಆಯ್ತಲ್ಲ, ನೋಡೋಣ ನಡಿ. ಡೆತ್ ಸರ್ಟಿಫಿಕೇಟು ಕೇಳ್ತಾರೆ. ಇವಾಗ ಜಮೀನು ಏನನ ಆಯ್ಪನ ಹೆಸರಾಗಿಂದ ನಿಮ್ಮ ಹೆಸ್ರಿಗೆ ಬರಬೇಕಂದ್ರೆ ಅದು ಬೇಕು. ಡೆತ್ ಸರ್ಟಿಫಿಕೇಟ್ ತೋರಿಸಿದ್ರೆ ಆಯ್ಪನ ಹೆಸರಾಗಿಂದ ನಿಮ್ಮ ಹೆಸ್ರಿಗೆ ಬರ್ತದೆ. ಬ್ಯಾಂಕಾಗೂ ನಾನು ದುಡ್ಡು ಎತ್ಕೊಳಕ್ಕೆ ಹೋದ್ರೆ ಇಲ್ಲ ಅಂತ ಅಂದ್ಬಿಟ್ರು. ಆಗಲ್ಲ, ಅವ್ರು ಸೈನ್ ಇದ್ದಿದ್ದು ನಾವೇನು ಕೊಡಲ್ಲ ಅಂತಂದ್ರು. ಅದೇ ಇವಾಗ ನೀವೇನ ಎತ್ಕೊಂಡೋಗಿ ಊರು ಜನ ಎಲ್ಲ ನೋಡಿದಿದ್ರೆ, ಪೊಲೀಸರು ಬಂದಿದ್ದರೆ ನಿಮ್ಗೆ ಏನಾರ ಒಂದು ಸಿಕ್ಕಿರೋದು ಪ್ರೂಫು, ಅದನ್ನ ಎತ್ಕೊಳ್ಳೋದು ಬ್ಯಾಂಕಾಗಿ ಕೊಡ್ಬೋದಾಗಿತ್ತು. ನೀವೇ ತಾನೇ ಬೇಡ ಅಂತ ಹೇಳಿದ್ದು. ಅಯ್ಯೋ ನಂಗೆ ತಿಳಿಲ್ಲ ಶಾನ್ ಬೋಗ್ರೆ. ಇಲ್ಲಿ ನಮ್ಮೂರಾಗ ಕೆರೆಗೆ ಹಾಕಿದ್ದೀನಿ. ಆ ಕೆರೆಗೆ ಯಾವುದೋ ಒಂದು ಮೊಸಳೆ ಬಂದು ಸೇರ್ಕೊಂಬಿಟ್ಟದೆ ಒಂದು 7-8 ವರ್ಷದಿಂದ. ಅದೇನು ಇರ್ತದೋ ಬಾಡಿ ಇಲ್ಲ ತಿಂದಾಕಿರ್ತದೋ ನನಗಂತೂ ತಿಳಿದಪ್ಪ. ತಗೊಂಡಾಗ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ನೋಡಿಸ್ತೀನಿ ನಡಿಯಪ್ಪ. ಈಗಪ್ಪ ಇದೇ ಕೆರೆಗೇನೆ ನಾವು ಆ ಮದ್ದಿಗೆ ಹಾಕಿದ್ರೆ ಎತ್ಕೊಂಡೋಗಿ. ಇಲ್ಲ ಬಿಡಪ್ಪ, ಮೊಸಳೆ ತಿಂದಾಕಿರ್ತದೆ. ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ, ಇಲ್ಲಿವರೆಗೂ ಇರಲ್ಲ. ರಾತ್ರಿ ನಾವು ಯಾವಾಗ 10-11 ಗಂಟೆಗೆ ಹಾಕಿರೋದು. 11:30 ಆಗಿತ್ತೇನೋ. ನಾನು ಟೈಮ್ ನೋಡಿದ್ನಿ. ಆವಾಗ ಹಾಕಿರೋದು ಇನ್ನೂ ಇರ್ತದೇನಪ್ಪ, ಇನ್ನೂ ಇರ್ತದ. ಮೊಸಳೆ ಬಡ್ದು ಬಾಯಿಗೆ ಹಾಕೊಂಡಿರ್ತದೆ. ಎಂಥ ಕೆಲಸ ಆಗುತ್ತೆ ಶಾನ್ ಬೋಗ್ರೆ? ಇವಾಗ ನಾವೇನು ಮಾಡೋದು? ಏನೂ ಮಾಡೋಕ್ಕಾಗಲ್ಲಪ್ಪ. ಮುಂಚಿನ ಆಲೋಚನೆ ಮಾಡಬೇಕಾಗಿತ್ತು. ನೀವು ಮುಂಚಿನ ಆಲೋಚನೆ ಮಾಡಿದ್ದಿದ್ರೆ ಎತ್ಕೊಂಡು ಹೋಗ್ಬೋದಾಗಿತ್ತು. ನೀವೇ ತಾನೇ ಬೇಡ ಅಂತ ಹೇಳಿದ್ದು. ಯಾವುದೋ ಒಂದು ಮೊಸಳೆ ಸೇರ್ಕೊಂಬಿಟ್ಟದಪ್ಪ. ಏನು ದನ ದಟ್ರೆ ಏನು ನೀರಿಗೆ ಕುಡಿಯೋಕ್ಕೆ ಇಲ್ಲಿ ಬರಲ್ಲ, ಮನುಷ್ಯರೇ ಬರಲ್ಲ. ಅದಕ್ಕೆ ನೀರು ಹಂಗೆ ಇರೋದು. ನಾವು ಈ ಕೆರೆ ನೀರು ಏನಕ್ಕೂ ಬಳಸ್ತಾ ಇಲ್ಲ, ಯಾಕಂದರೆ ಮೊಸಳೆ ಅದೇ ಊರ ಮೇಲೆ ಬಿದ್ದುಬಿಡ್ತದೆ ಅಂತ ಎಲ್ಲಿ ನೀರು ಅಲ್ಲೇ ಬಂದೋಬಸ್ತ್ ಮಾಡಿಬಿಟ್ಟಿದ್ದೀರಿ. ಎಂಥ ಬೇಸಿಗೆಗೂ ನೀರು ಇಳಿತದೆ. ನನಗೆ ತಿಳಿದಿರೋ ಪ್ರಕಾರ ಇಲ್ಲಪ್ಪ, ಅಷ್ಟೇ. ಆಮೇಲೆ ಯಾರನ್ನ ಇಳಿಸೋದು, ಆ ಮೊಸಳೆ ತಿಂದಾಕೋದು, ಪೊಲೀಸರು ಬರೋದು, ಹೆಂಗೆ ಏನು ಅಂತ ಏನೋ ಈಸಿಗೆ ಬಂದುಬಿಡ್ತೈತೆ. ನೀವು ಹೇಳಿದ ಕೆಲಸ ಮಾಡಿದಿರಿ, ಆಮೇಲೆ ಸುಮ್ಮನೆ ನಿಂದು ಹೊತ್ಕೊಳಕ್ಕೆ ನಮ್ಮ ಕೈಲಾಗಲ್ಲಪ್ಪ. ನೀವು ಹೇಳಿದ ಕೆಲಸ ನಾನು ಮಾಡಿದ್ದೀನಿ. ನೀವು ದುಡ್ಡು ಕೊಟ್ಟಿದ್ದೀರಾ, ಇದಕ್ಕೂ ನಮಗೂ ಇನ್ನು ಸಂಬಂಧ ಇಲ್ಲ, ಅಷ್ಟೇ. ಲೇ ಬರ್ಲಿ, ಮೊಸಳೆ ಅದಂತ ಹೇಳ್ಕೊಂಡು ತಿಂದ್ಕಿದ್ದು ಆಗ್ಬಿಟ್ಟದು. ಯಾರು ಬರತ್ನ ಅಣ್ಣ? ಇವಾಗ ಏನೋ ಮಾಡೋದು? ಏನು ಮಾಡೋದು? ತಾಳದಾಗ ಬೆಳೆ ಇಕ್ಕೋದು, ಸಂಪಾದನೆ ಮಾಡ್ಕೊಳೋದು, ತಿನ್ನೋದು ಅಷ್ಟೇ. ಬೆಳೆ ಇಕ್ಕನ ದುಡ್ಡು ಬೇಕಲ್ಲ. ಹೆಂಗ್ ಸಿಕ್ಕದಾಗ ನೆಕ್ಲೆಸ್ಗಳವಲ್ಲ, ತಲೆಗ ಮೇಲೆ ಒಂದೊಂದು ಹಾಕೋದು, ಕಿತ್ಕೊಳೋದು. ಇನ್ನೇನು ಮಾಡ್ತೀಯ ಬಾ. ಆ ಬೆಳೆ ಹಾಕೋದು ಯಾವಾಗ, ಬೆಳೆ ಬರೋದು ಯಾವಾಗ? ಅಲ್ಲಿವರೆಗೂ ನಮ್ಮ ಜೀವನ ಏನಣ್ಣ? ಅಮ್ಮನ ಹತ್ರ ಇರ್ತದ, ಬಾರ ಬಂದ್ಕೋಗೋಣ. ಸರಿ ನಡಿ. ಶುಭ ಯಾಕಮ್ಮ ಬರಕ್ ಹೋಗಿದ್ದು? ತಿಂಗಳು ಅದೇನೋ ಸಲೂನ್ ಕೊಡ್ತೀನಿ ಅಂತ ಬಂದು ನಂಗೆ 20 ಸಾವಿರ ಕೊಟ್ಟು ಬರ್ತಾ ಇದ್ದಲ್ಲ, ಈ ತಿಂಗಳು ಬಂದು ಕೂಡ ಇಲ್ಲ. ಅಮ್ಮನೇ ಬಾಡಿಗೆ ಕೊಟ್ಟಬೇಕು. ಅವ್ನು ಗಲಾಟೆ ಮಾಡ್ತಾವನೆ. ಅಯ್ಯೋ, ನಮ್ಮ ಭಾವನ ಬೇರೆ ಇಲ್ಲ ಊರಾಗೆ. ನಮ್ಮ ಭಾವನು ದುಡ್ಡು ಕೊಡ್ತಾ ಇಲ್ಲ. ನಾನು ಬಂದು ಹೆಂಗೋ ಕೊಡ್ತಾ ಇದ್ದಲ್ಲ, ನೀನು ಯಾಕೆ ಬರಕ್ಕೆ ಹೋಗಿದ್ದು? ಇವಾಗ ನಮ್ಮ ಅತ್ತೇನ ನಾವು ಬೇಕಾರಿಗಳು ಅಂತ ತಿಳಿದ್ರೆ ಇನ್ನೇನಿಲ್ಲ, ಅಷ್ಟೇ ನನ್ನ ಬಟ್ಟೆಗೆ ಹೋಗ್ದಾಗ ಕೊಡ್ತಾಳೆ. ನೀನು ಯಾಕೆ ಬರಕ್ಕೆ ಹೋಗಿದ್ದು? ಅಯ್ಯೋ, ಎಷ್ಟು ದಿನ ಅಂತ ಮುಚ್ಚಿಗಾಗ್ತದೆ. ನಾವು ಇದ್ದಿದ್ದು ಬಾಡಿಗೆ ಮನೆ, ನಮ್ಗೆ ಯಾರೂ ಇಲ್ಲ. ನಾನು ಬಾಡಿಗೆಗಳನ್ನ ಅವಾಗ ಮದುವೆ ಒಳಗೆ ಕರ್ಕೊಂಬಂದಿದ್ದು ಅಂತೆಲ್ಲ ಹೇಳಿದ್ರೆ ಆಯಿತು, ಸುಮ್ಮನೆ. ಅಯ್ಯೋ ಅಷ್ಟೇನ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದಾಕ್ಬಿಡ್ತಾನೆ. ನೀನು ಬಾಯಿ ಮುಚ್ಕೊಂಡಿರಮ್ಮ. ನೀನು ಯಾಕಮ್ಮ ನೀನು ಬರೋಕ್ಕೆ ಹೋಗಿದ್ದು? ಏನೋ ನಾನು ಒಳ್ಳೆ ಬಟ್ಟೆ ಒಂದು 5-6 ಜೊತೆ ತಗೊಂಡು ನನ್ನ ಗಂಡ ಕೆಲಸ ಮಾಡ್ತಾ ಇದ್ದೆ, ಆಫೀಸ್ ಹತ್ರ ಟಿಕ್ ಟಾಕ್ ಓಡಾಡ್ತಾ ಇದ್ದೆ. ಅವನೇನೋ ನೋಡಿ ಶ್ರೀಮಂತರ ಮಗಳು ಅಂತ ಮದುವೆ ಮಾಡ್ಕೊಂಡು ಏನೋ ಒಂದಷ್ಟು ದುಡ್ಡಿತ್ತು, ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ವ, ಕೊಟ್ಟು ಎಲ್ಲ ಬಾಡಿಗೆ ಕಾರು, ಬಾಡಿಗೆ ಮನೆ, ಬಾಡಿಗೆ ಗಣ್ಣು ಅಂತ ತಗೊಂಬಂದ್ರೆ ಅವನು ಅದನ್ನೇ ನಂಬ್ಕೊಂಡು ನಿಜ ಅಂತ. ಅವನಮ್ಮ ನೀನು ಸುಮ್ಮನೆ ಏನೇನೋ ಹೇಳಿ ಹಾಳು ಮಾಡಬೇಡ, ಸುಮ್ಮನೆ ಇರಮ್ಮ. ನೀನು ನಡಿಯಮ್ಮ ಫಸ್ಟ್ ಇಲ್ಲಿಂದ. ಎಲ್ಲಿಗೆ ಹೋಗ್ಲೇ ನಾನು? ಎಲ್ಲಿಗೆ ಹೋಗ್ಲಿ ಹೇಳು? ಅವ್ನು ಬಾಡಿಗೆ ಕೊಟ್ಟು ಅಂತ ಅವನೇ. ಇರೋದೊಂದು 2 ಬಕೆಟು, ಒಂದು 5-6 ತಪ್ಪಲೆ, ಒಂದು ಕಿತ್ತೋಗಿರೋ ಸಾಪೆ. ಏನೋ ಮಾಡೋದು? ಲೆಕ್ಕತ್ತಾಗ ಎಷ್ಟು ಚೆನ್ನಾಗಿರೋ ಸರ ಹಾಕೊಂಡಿದ್ಯಾ? ಅಯ್ಯೋ ಅಮ್ಮ, ಸರ ಇಲ್ಲಿ ನೀನು ಹೋಗಮ್ಮ. ನಮ್ಮ ಅತ್ತೆ ಹತ್ರ ನಾನು ಸ್ಟ್ಯಾಂಡರ್ಡಾಗಿ ಬರ್ತಾ ಇದ್ದೀನಮ್ಮ. ಅಮ್ಮನ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿಬೇಡ. ನೀನು ಹೋಗಮ್ಮ, ನೀನು ನಾನು ತಂದ್ಕೊಡ್ತೀನಿ ಹೋಗಮ್ಮ. ಎಲ್ಲಿಗೆ ಹೋಗ್ಲಿ ನಾನು? ಎಲ್ಲಿಗೆ ಹೋಗ್ಲಿ ಹೇಳು? ಲೇ ಶುಭ, ನಮ್ಮ ಅತ್ತೆ ಬಂದ್ಲು.
ನೀನು ಏನು ಹೇಳ್ಬೇಡ, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಅತ್ತೆ ಯಾರು? ಓ ಬೀಗ್ರು, ಇದೇನು ಬೀಗ್ರೆ? ಅಯ್ಯೋ ಅತ್ತೆ, ನಮ್ಮ ಅಮ್ಮನು ಬರ್ತಾ ಇದ್ರೆ ಯಾವುದೋ ನಾಯಿ ಏನೋ ಅಡ್ಸ್ಕೊಂಬರ್ತತೆ, ಹೋಗಿ ಚರಂಡಕ್ಕೆ ಬಿದ್ದೋಗ್ಬಿಟ್ಟವಳೆ. ಆಮೇಲೆ ಅವರೇ ಯಾರೋ ಒಂದು ಜೊತೆ ಬಟ್ಟೆ ಕೊಟ್ರಂತೆ, ಅವ ಹಾಕೊಂಬಂದವಳೆ. ಅಯ್ಯೋ ಹೌದಾ, ಕಾರಾಗಿ ಬಂದಿಲ್ಲ ಬೀಗ್ರಲ್ಲಿ? ಇಲ್ಲ ಅತ್ತೆ, ನಮ್ಮ ಅಪ್ಪನು ಅರ್ಜೆಂಟಾಗಿ ಅಮೇರಿಕಕ್ಕೆ ಹೋಗ್ಬೇಕಾಗಿತ್ತಂತೆ, ಅದಕ್ಕೆ ನಮ್ಮ ಅಮ್ಮನ ಬಸ್ಸಾಗಿ ಹಚ್ಬಿಟ್ಟು ನಮ್ಮ ಅಪ್ಪನ ಕಾರ ಹಾಕೊಂಡೋಗವ್ರೆ. ಬಸ್ ಇಳ್ಬಿಟ್ಟು ನಡ್ಕೊಂಬತ್ತಾ ಇದ್ರೆ ಹಿಂಗೆ ನಾಯಿ ಅಡ್ಸ್ಕೊಂಬಂದ್ಬಿಟ್ಟೈತೆ, ಚರಂಡಕ್ಕೆ ಬಿದ್ದೋಗ್ಬಿಟ್ಟವಳೆ. ಇನ್ನೂ ವಾಸನೆ ಹಂಗೆ ಐತೆ. ಎಷ್ಟು ಕೆಟ್ಟ ವಾಸನೆ ನೋಡು. ಹೌದಾ, ನಿಮ್ಮ ಅಪ್ಪನ ಅಮೇರಿಕಕ್ಕೆ ಹೋದ್ನಾ? ಅತ್ತೆ, ಏನೋ ಬಿಸ್ನೆಸ್ ಮೇಲೆ ಅಮೇರಿಕಕ್ಕೆ ಹೋದ್ನಂತೆ. ಓ ಸರಿ ಸರಿ. ಬೀಗ್ರೆ ಹೋಗ್ರಿ, ಸರಾಗಿರ ಮಾಡ್ಕೊ ಹೋಗ್ರಿ. ಹೋಗಮ್ಮ, ಬಟ್ಟೆ ಕೊಡೋಗಮ್ಮ. ಪಾಪ ಅಮ್ಮನ ಇಂಥ ಬಟ್ಟೆಗಳೆಲ್ಲ ಹಾಕೊಂಡ ರೂಢಿ ಇಲ್ಲ. ಬಾಮ ಬಾಮ, ಇಲ್ಲ ಎಷ್ಟು ದಿನ ಅಂತ ಮುಚ್ಚಿಕೊಳ್ಳೋಕ್ಕಾಗ್ತೈತೆ. ಬಾಮ ಸ್ನಾನ ಮಾಡ್ಕೊಳ್ಳಿ, ಬಾ ಬಾಮ ಬಾ. ಅಯ್ಯೋ ಪಾಪ, ಯಾರಾದ ನಾಯಿ ತಿನ್ಕೊಂಡು ಕಪಾಳ ಇಲ್ಲಂತ. ಅಲ್ಲ ನೀವು ಹೋಗಿ ಚರಂಡಕ್ಕ ಬಿದ್ದೋಗೋದು? ಹ್ಞೂ ಬಿದ್ದರೆ ಬಿದ್ದೋಗ್ಬಿಟ್ಟೆ. ಸರಿ ಹೋಗ್ರಿ ಹೋಗ್ರಿ. ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವ್ರ ಮನೆಗೆ ಬರೋದೇ ನಮ್ಮ ಭಾಗ್ಯ. ಹೋಗ್ರಿ. ಪಾಪ ಚರಂಡಕ್ಕೆ ಬಿದ್ದೋದ್ಲಂತೆ ನಮ್ಮ ಬೀಗ್ತಿ. ಅಲ್ಲ ಇವರು ಸತ್ತಿರೋ ಹೆಣ ಎತ್ಕೊಂಬರ್ತಾರೆ. ನಾನು ಆಚೆ ಪೆಂಡಲ್ ಗಿಂಡಲ್ ಹಾಕ್ಸೋಣ ಅಂತಂದರೆ ಇವರೇನು ಯಾರು ಬರೇ ಇಲ್ಲೇ. ಏನು ಮಾಡೋದು? ಪೆಂಡಲ್ ಹಾಕ್ಸಿ ಒಂದು ದಿವಾನ ಕಾಟ ಏನನ್ನ ಹಾಕಿದ್ರೆ ಹೆಣ ಮಲಗ್ಸೋಕ್ಕಾಗಿರೋದು. ಬರೋ ಇಲ್ಲ ಇವರಿಬ್ರು. ಅದೆತ್ತೋದ್ರೆ ಅದೇನು ಕತೆನೋ. ಕುರಿಗಿಕಾಯಳು ಅದೆತ್ತಾಳು ಬಿತ್ತೋಗ್ಬಿಟ್ಲು. ದುಡ್ಡು ತಂದ್ಕೊಡಿ ಅಂತ ನಾನು ಹೇಳಿದ್ರೆ ಪತ್ತನೇ ಇಲ್ಲಲ್ಲ ಇವಳು. ತಡಿ, ಅವಳ ಮನೆ ಹತ್ರಕ್ಕೆ ಹೋಗಿ ಗಾಚಾರ ಬಿಡಿಸ್ತೀನಿ ಅವಳ್ಕ. ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು. ಅಲ್ಲ ಅಲ್ಲಿ ಹೋಗಿ ಬಾಡಿಗೆ ಮನೆಗೆ ಬಿಟ್ಟಿರೋ ಬದಲು ಇಲ್ಲೇ ಆರಾಮಾಗಿದ್ರೆ ಆಗಲ್ಲ? ಅಯ್ಯೋ ಇಲ್ಲೇ ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ಕೊಂಡು ಆರಾಮಾಗಿ ತಿನ್ಬಿಡು. ಇಷ್ಟು ದೊಡ್ಡ ಮನೆಗೆ ನನಗೇನು ಜಾಗ ಇಲ್ಲ ಅಂತದ? ನನ್ನ ಮಗಳಿಗೇನು ರಾಣಿ ರಾಣಿ. ಈ ಅರಮನೆಗೆ ನನ್ನ ಮಗಳೇ ರಾಣಿ. ಅಬ್ಬಬ್ಬಬ್ಬ, ಏನು ಮನೇನಪ್ಪ, ಏನು ಮನೇನಪ್ಪ. ಈ ಮನೆಗೆ ಬಂದ್ಬಿಟ್ರೆ ನನಗೆ ಹೊಟ್ಟೆ ಗುರಿ. ಈ ಮನೆ ನೋಡಿ ದುಡ್ಡು ಕಾಸು ಎಲ್ಲ ದಂಡಿಗೆ ಇಕ್ಕವ್ರೆ. ನನ್ನ ಮಗಳು ದುಡ್ಡನ್ನ ನೀರು ಖರ್ಚು ಮಾಡ್ತಾಳೆ. ನೀರು 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 ಖರ್ಚು ಮಾಡ್ದಂಗೆ ಮಾಡ್ತಾಳೆ ನನ್ನ ಮಗಳು. ದುಡ್ಡು ಅಂತಂದ್ರೆ ಲೆಕ್ಕನೇ ಇಲ್ಲ ನನ್ನ ಮಗಳ್ಗ. ಲೇ ಶುಭಾ, ಏನಮ್ಮ? ಅಮ್ಮ, ನನ್ನ ವಾರ್ಗಿತ್ತೇನೇನೋ ಕೇಳಿಸ್ಕೊಂಬಿಟ್ಟಾಳು. ಅವಳ ಹತ್ರ ನಾನು ಬಿಲ್ಡಪ್ ತಗೊಂಡಿದ್ದೀನಿ. ನಮ್ಮ ತವ್ರ ಮನೆಯವ್ರು ಹಂಗವ್ರೆ ಹಿಂಗವ್ರೆ, ನಾನು ಅಲ್ಲಿದ್ದಾಗ ಹಂಗಿದ್ನಿ ಹಿಂಗಿದ್ನಿ ಅಂತ. ಹುಷಾರಮ್ಮ ನೀನು. ಬೇರೆ ಸೀರೆ ಕೊಡ್ಲಾ? ಅಯ್ಯೋ ಅವ್ಯಾವ ಹಳೆ ಸೀರೆಗಳು ಇದು ಉಟ್ಕೊಂಡು ಬೇಜಾರಾಗಿತ್ತ. ಈ ಸೀರೆನೇ ಚೆನ್ನಾಗದ ಬಿಡೆ, ಇದೇ ಉಟ್ಕೊತೀನಿ. ಕೊಡಂಗಿದ್ರೆ ಒಂದು ಒಳ್ಳೆ ಸೀರೆ ಕೊಡುವ, ಕತ್ತಕ್ಕೆ ಹಾಕೋಣಕ್ಕೆ ಒಂದು ಸರ ಕೊಡುವ. ಕೊಡ್ತೀಯಾ? ಸದ್ಯ ಇಲ್ಲಿ ನಮಗೆ ಗಾಳಿ ನುಗ್ಗುತ್ತದೆ. ಸರ ಬೇರೆ ಕೊಡ್ತೀನಿ. ಸರ ಇದೇ ಬಟ್ಟೆಗಳಾಗ ಇರು, ಪರವಾಗಿಲ್ಲ. ಒಟ್ನಾಗ ನಾನು ವಾರ್ಗಿತ್ತಿ ಹತ್ರ ನಮ್ಮ ಅತ್ತೆ ಹತ್ರ ಹುಷಾರಾಗಿರುವ. ಒಂಚೂರೇನ ಗೊತ್ತಾಯ್ತಂದ್ರೆ ಬುಡದ ಸಮೇತ ಜಾಲಾಡಕ್ಕೆ ಬಿಡ್ತಾರೆ ಅಂಥವರು. ಇಲ್ಲ ಬಿಡಮ್ಮ, ಇಲ್ಲ ಬಿಡು. ಮನೆ ಬಾಡಿಗೆ ಕಟ್ತಾ ಇದ್ದಿದ್ದು ಗೋಕಿ ಬಟ್ಟೆ ಎಲ್ಲ ಎತ್ತಿ ಈಚ್ಕಾಕದ್ನಾ? ಅದನ್ನ ಎತ್ಕೊಂಡೋಗಿ ಆಶ್ರಮದಾಗ ಸೇರ್ಕೊಂಡೆ. ಆಮೇಲೆ ನೀನು ಬತ್ತೀಯ ಅಂತ ಕಾದು 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 ಸಾಕಾಗೋಯ್ತು. ಕೈಯಾಗಿದ್ದಿದ್ದ ಫೋನ್ನ ಮಾರ್ಬಿಟ್ಟು ಇಷ್ಟು ದಿನದಿಂದ ಜೀವನ ಮಾಡಿದೆ. ಇಲ್ಲಿ ಬಸ್ ಚಾರ್ಜ್ ಬರೋಕ್ಕೂ ಆ ಫೋನೇ ಗಟ್ಟಿ ಆಯ್ತು ತನಕ. ಆ ಫೋನ್ ಮಾರಿದ ದುಡ್ಡಾಗೆ ಬಸ್ ಚಾರ್ಜು. ಅದೇನೋ ಹೋಗಮ್ಮ. ಈ ಕಡೆ ಗೌರ್ಮೆಂಟ್ ಬಸ್ಗಳೇ ಬರೋದು ಕಮ್ಮಿನಮ್ಮ. ಗೌರ್ಮೆಂಟ್ ಬಸ್ ಆಗಿದ್ದರೆ ಫ್ರೀ ಬಸ್ಸು. ನಮ್ಮ ಹಳ್ಳಿ ಕಡೆ ಗೌರ್ಮೆಂಟ್ ಬಸ್ಸಿಗೆ ಬರೋದೇ ಅಪರೂಪ ನೋಡಮ್ಮ. ಒಟ್ನಾಗ ನೀನು ಹುಷಾರಾಗಿರ್ಬೇಕಮ್ಮ. ಇದ್ಯಾರು ಬಂದಿರೋದು? ತಿಳ್ಕೊಂತೀನಿ ನೋಡಿ ತಂಗವಳೆ. ಅದೇನ ಶುಭ, ತಿಳ್ಕೊಂತೀನಿ ಅವ್ರನ್ನೆಲ್ಲ ಮನೆ ಕರ್ಕೊಂಬಂದಿಕೊಂಡಿದ್ಯಾ? ಯಾಕಕ್ಕ ಕಣ್ಣು ಕಪ್ಪಳ ಕಾಣಿಸ್ತಾ ಇಲ್ಲ ನಿಂಕ? ತಿಳ್ಕೊಂತೀನವ್ರು ಯಾರವ್ರೆ? ಅಲ್ಲಿ ನಿಂತಿರೋದು ಯಾರ? ಅಮ್ಮನ? ನಾನೇ ಅಮ್ಮ, ಶಾಲಿನಿ ಅವರ ಅಮ್ಮನ. ಇದೇನಮ್ಮ ಹಿಂಗೆ ಬಂದಿದ್ಯಾ? ಅದ್ಯಾವುದೋ ನಾಯಿ ಓಡಿಸ್ಕೊಂಬಂತಂತೆ, ಚೆನ್ನಾಗಿ ಬಿದ್ದೋಗವಳೆ ಪಾಪ. ಅವ್ರು ಯಾರೋ ಒಂದು ಬಟ್ಟೆ ಕೊಟ್ಟವ್ರು ಹೇಳು. ಅದನ್ನೇ ಹಾಕ್ಕೊಂಡವಳೆ. ಹೌದಾ? ಅಯ್ಯೋ, ನಾನು ಯಾರು ತಿಳ್ಕೊಂತೀನೋಳೇನು ಅಂತ ಅನ್ಕೊಂಡೆ. ಹಲೋ ಎಕ್ಸ್ಕ್ಯೂಸ್ ಮೀ, ನೋಡ್ಕೊಂಡು ಮಾತಾಡೋ. ನಾವೇನು ನಿನ್ನಂಗೆ ಗತಿ ಇಲ್ದವರಲ್ಲ. ಇವಾಗ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಮನೆ ಕಟ್ತಾವ್ರೆ ಅಂತ ಅಲ್ಲಷ್ಟು ತಿಳ್ಕೊಂತಿಂತ ಇದ್ದೀರಲ್ಲ, ಹಂಗೆಲ್ಲ ನಾವು ಕೋಟ್ಯಾಧೀಶರು. ನಮ್ಮ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ನೋಡಿದ್ರೆ ಗೊತ್ತಾಗ್ತದೆ ಬಿಡು ಯಾರು ತಿಳ್ಕೊಂತಿನ್ನೋರು ಅಂತ. ಅಯ್ಯೋ ನಡಿಯೋ, ಹೊಟ್ಟೆ ಹಸ್ತದ್ರೆ ಊಟಕ್ಕೆ ಕೊಡೋಗೆ. ಕೊಡೋಗಮ್ಮ, ತುಪ್ಪ ಅದು ನೋಡು, ತುಪ್ಪ ಜಾಸ್ತಿ ಹಾಕಿ ಊಟಕ್ಕೆ ಕೊಡೋಗು. ಹೋಗು ತಿನ್ಲಿ ಹೋಗು. ನಾನು ಅವಳು ಮನೆ ಹತ್ರಕ್ಕೆ ಹೋಗಿದ್ನೆ, ವೈದೇಹಿ ಅವ್ರ ಮನೆ ಹತ್ರಕ್ಕೆ. ಬಡ್ಡಿ ಕಾಸುಗಳು ಕೊಡಬೇಕಾಗಿತ್ತು, ಅದಕ್ಕೆ ಹೋಗಿದ್ನೆ. ಅವಳಿಲ್ಲ, ಕುರಿಗಳು ಹೊಡ್ಕೊಂಡು ಹೋಗೋಳಂತೆ. ಬಿಗ್ರೆ ಊಟ ತಿನ್ಬಿಟ್ಟು ಬರ್ರಿ, ಮನೆ ಮುಂದೆ ಹೊಂಗೆ ಮರದೆ, ಅದಕ್ಕೆಲ್ಲ ಕೂತ್ಕೊಂಡು ಮಾತಾಡೋಣ. ಸರಿ ಬಿಗ್ರೆ, ಆಯಿತು. ನಿಮ್ಮ ತಾಯಿ ಒಳ್ಳೆ ಟೈಮ್ಗೆ ಬಂದ್ಲು. ಹೋಗು ಪಾಪ. ನಮ್ಮ ದುಡ್ಡುಗೆ ಒಂದೊಂದು ರೂಪಾಯಿಗೂ ಬಾಧೆ ಆಗ್ಬಿಟ್ಟದೆ. ಒಂದಷ್ಟು ಕಾಸನ್ನ ಇಸ್ಕೊಬೋದು. ಕೇಳ್ತೀನಿ ಕಾಸು. ಒಂದಷ್ಟು ಕಾಸು ಕೊಡಮ್ಮ, ಆಮೇಲೆ ಕೊಡ್ತೀರಿ ಅಂತ. ಅಯ್ಯೋ, ಮಗಳಿಗೆ ಸಹಾಯ ಮಾಡ್ತೀರಿ, ಇನ್ಯಾರಿಗೆ ಸಹಾಯ ಮಾಡ್ತಾಳೆ ತಕೋ. ಅಲ್ಲ, ನನ್ನ ಮಕ್ಕಳಿಬ್ರು ಯಾವ ಕಾಲದಾಗ ಓದೋರು ಇನ್ನೂ ಪತ್ತನೇ ಇಲ್ಲ ಹೋಗತ್ತ.
ಆಗೋ ಇವ್ನು ಬನ್ನು ಅಲ್ಲೇ ಬರತ್ತಾ ಬರಲಿ ಲೇ ಅಲ್ಲೋ ಪೆಂಡಲ್ ಗಿಂಡಲ್ ಹಾಕ್ಸ್ತೀರಾ ಅವ್ನ ಮಲಗ್ಸಕ್ಕೆ ಏನಾನ ಒಂದು ವ್ಯವಸ್ಥೆ ಮಾಡ್ತೀರಾ ಹಿಂಗೆ ಓಡಾಡ್ತಾ ಇದೆಯಲ್ಲ ಹಾಂ ಪೆಂಡಲ್ ಹಾಕ್ಸ್ಬಿಟ್ಟು ನಿನ್ನ ಮಲಗಿಸ್ಬಿಡ್ತೀನಿ ಹ್ಞೂ ಅದ್ಯಾಕಲ್ಲೇ ಹಂಗೆ ಮಾತಾಡ್ತಾ ಇದೀಯಾ ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡ್ಬೇಡ ಅಲ್ಲ ಎಲ್ಲ ಎಣ ಸತ್ತೋಗಿರೋ ಎಣ ಎಲ್ಲ ಮೋ ನೀನು ಯಾವಾಗ ಬೇಡ ಅಂತಂದು ನಾವು ಹೋಗಿ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಅವ್ರು ಎತ್ಕೊಂಡೋಗಿ ಕೆರೆಗೆ ಬಿಸಾಕವ್ರೆ ಕೆರೆಗೆ ಮೊಸಳೆ ಆದಂತೆ ಮೊಸಳೆ ತಿಂದಾಕದೆ ಹೌದೇನಾ ಏನೋ ಹಿಂಗೆ ಹೇಳ್ತಾ ಇದೀಯಾ ಹೂನಮ್ಮ ನಿನ್ನ ಮಾತು ಕೇಳಿ ನಾನು ಇವತ್ತು ಬೀದಿ ಪಾಲಾಗಿದ್ದೀನಿ ಅಯ್ಯೋ ಏನೋ ಮಾಡೋದು ಲೈ ಏನು ಯೋಚನೆ ಮಾಡಬೇಡ ನಿಮ್ಮ ಅತ್ತೆ ಬಂದವಳೆ ಊರಿಂದ ನಿಮ್ಮ ಅತ್ತೆ ಹತ್ರ ಒಂದಷ್ಟು ದುಡ್ಡು ಇಸ್ಕೊಳ್ಳೋಣ ಆಮೇಲೆ ಬೇಕಾದರೆ ವಾಪಸ್ ಕೊಡೋಣ ನಮ್ಮ ಅತ್ತೆ ಬಂದವಳೆ ಯಾವಾಗ ಬಂದ್ಲು ಇವಾಗ ಬಂದು ಕೇಳ್ತೀನಿ ನಾನೇ ದುಡ್ಡು ನೀನೇನು ಕೇಳಬೇಡ ನಾನೇ ಕೇಳ್ತೀನಿ ಕೇಳ್ಬಿಟ್ಟು ಒಂದಷ್ಟು ಕಾಸು ಇಸ್ಕೊಳ್ಳೋಣ ನೀನೇನು ಯೋಚನೆ ಮಾಡಬೇಡ ಬಾಯಿ ಮುಚ್ಕೊಂಡಿರು ನನಗಂತೂ ತಲೆ ಕೆಟ್ಟು ಕೆರ ಹಿಡಿದ್ಬಿಟ್ಟದಮ್ಮ ಏನು ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ನಾನೆಲ್ಲೋ ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ ಅವರು ಅಂತ ಅನ್ಕೊಂಡು ಅದು ನೀನು ನೋಡ್ತಿರೋ ತಗೊಂಡೋಗಿ ಕೆರೆಗೆ ಬಿಸಾಕವ್ರೆ ಆ ಕೆರೆಗೆ ಮೊಸಳೆ ಆದಂತೆ ಮೊಸಳೆ ತಿಂದಾಕಿರ್ತದೆ ಇಷ್ಟು ಹಿಂದ ಗಂಟೆ ಇಕ್ಕಿತ್ತದ ಬಾಡಿನ ತಿಂದಾಕತ್ತೆ ಅದು ನೋಡ ಇವಾಗ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಬರ್ಸಕ್ಕ ಒಂದು ವ್ಯವಸ್ಥೆ ಮಾಡು ದುಡ್ಡೆಲ್ಲನೂ ನನ್ನ ಹೆಸ್ರಿಗೆ ಬರಬೇಕು ಮಾಡ್ತೀನಿ ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಬಿಟ್ಟು ನಾನು ಚಿಪ್ಪೆತ್ಕೊಂಡು ಹೋಗ್ತೀನಿ ನಾನು ಈ ಮನೆ ಯಜಮಾನಿ ನಾನು ಆಸ್ತಿ ಎಲ್ಲ ನನ್ನ ಹೆಸ್ರಾಗಿರ್ಬೇಕು ಯಾವ ಆಸ್ತಿನಮ್ಮ ಯಾವ ಆಸ್ತಿ ಹೆಸ್ರಿಗೆ ಮಾಡ್ಕೊಬೇಕಂತಂದ್ರೆ ಡೆತ್ ಸರ್ಟಿಫಿಕೇಟ್ ಬೇಕು ಹೋಗೋ ಯಾವಂತಾನ ಡಾಕ್ಟ್ರಿಗೆ ಒಂದಷ್ಟು ಕಾಸು ಕೊಟ್ಟು ಈ ಸರ್ಟಿಫಿಕೇಟ್ನ ಈಸ್ಕೊಂಬ ಹೋಗೋ ಎಲ್ಲಿಗೆ ಹೋಗ್ಲಿ ಯಾರು ಕೊಡ್ತಾರೆ ತಿರ್ಗಿ ನಾಳೆ ಬೆಳಗ್ಗೆ ಏನಾರ ಸಿಕ್ಕಾಕೊಂಡ್ರೆ ನಾನು ನೀನು ಜೈಲ್ಗೆ ಹೋಗ್ಬೇಕಾಗ್ತೈತೆ ಎಲ್ಲ ನನ್ನ ತಲೆ ನೋವಮ್ಮ ಥೂ ತೈಕೆ ರಾಮಣ್ಣಿದ್ನು ಎಲ್ಲ ನೋಡ್ಕೊತಾ ಇದ್ನು ನಾವು ಆರಾಮಾಗಿ ಓಡಾಡ್ಕೊಂಡು ಇರ್ತಾಯಿದ್ರಿ ಎಲ್ಲ ನಾನು ಹಣೆ ಬರ ಹೋಗು ಅಲ್ಲೋ ಸೆಕೆಂಡು PUC ಓದಿದ್ಯಾ ನಿಮಗೆ ಜ್ಞಾನ ಬೇಡನಾ ಹಾಂ ಹಿಂಗಲ್ಲ ಹಂಗೆ ಅಂತ ನೀನು ನಂಗೆ ಹೇಳ್ಬೇಕು ನಾನು ಹೇಳಿದ ಮಾತು ನೀನು ಕೇಳ್ಬಿಟ್ಟು ಇವಾಗ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದೆಯಾ ಅವನೆಲ್ಲಿ ಅವನ ಅಲ್ಲೇ ಬಿದ್ದವನೆ ಅದೇನೋ ಆ ಊರನ್ನ ಬಿಟ್ಟು ಬರೋದೇ ಇಲ್ಲ ಅಂತಾನೆ ನೀನು ನಡಿ ನಾನು ಬರ್ತೀನಿ ನೀನು ನಡಿ ನಾನು ಬರ್ತೀನಿ ಅಂತಾನೆ ನಿಮ್ಮ ಹೊಟ್ಟೆಗೆ ಹೋಗಪ್ಪ ಎಲ್ಲ ಕೂಗ್ನ ಮತ್ತೆ ನಾನೇ ಕೇಳ್ತೀನಿ ದುಡ್ಡು ಊಟ ಏನೋ ತಿಂತವಳು ಬತ್ತಳಿರು ಮುಂದುವರಿಯುವುದು